ಇವತ್ತು ಪ್ರಮುಖವಾಗಿ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಈ ಬಗ್ಗೆ ಮೇಜರ್ ಅಪ್ಡೇಟ್ಗಳ ಜೊತೆಗೆ ಕ್ವಿಕ್ ಆಗಿ ಲೈವ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಕನೆಕ್ಟ್ ಆಗಿದ್ದಾರೆ 4 ಜನಕ್ಕೂ ವೆರಿ ಗುಡ್ ಮಾರ್ನಿಂಗ್ ಅಂತ ತಿಳಿಸ್ತಾ ಫಸ್ಟ್ ಬೆಂಗಳೂರಿನ ಟಿಟಿಡಿ ದೇವಸ್ಥಾನಕ್ಕೆ ಹೋಗೋಣ. ಇವತ್ತು ವೈಕುಂಠ ಏಕಾದಶಿ ಸಂಭ್ರಮ ಹೇಗಿದೆ ಅಂತ ತಿಳಿಸ್ತಾರೆ ಹಂಸ ಸಂಭ್ರಮ ಹೆಂಗ್ ಮನೆ ಮಾಡಿದೆ ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷ ಪೂಜೆ ನಡೀತಾ ಇದೆ? ಶಮಿತಾ, ಬೆಳಗ್ಗೆ 3 ಗಂಟೆಯಿಂದಲೇ ನಗರದ ವೈಲಿಕವಾಲ್ನಲ್ಲಿರುವಂತಹ ಟಿಟಿಡಿ ದೇಗುಲದಲ್ಲಿ ಆ ದೇವರಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿರುವಂಥದ್ದು ನೀವು ನೋಡ್ತಿದ್ದೀರಾ. ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಜನರು ಬರ್ತಿದ್ದಾರೆ. ಅನೇಕರು ಅಂದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥವರು ಇಲ್ಲಿಗೆ ಬಂದು ಸಾಕ್ಷಾತ್ ವೆಂಕಟೇಶ್ವರನ ಒಂದು ದರ್ಶನ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿನೇ ಇಲ್ಲಿ ನೀವು ನೋಡ್ತಿದ್ದೀರಾ ಸರತಿ ಸಾಲಿನಲ್ಲಿ ನಿಂತು ಒಂದು ಭಕ್ತರು ಬಂದು ದರ್ಶನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಒಂದು ಇಲ್ಲಿ ನಾವು ನೋಡಬಹುದು ತಿರುಪತಿಯಲ್ಲಿ ಏನು ಒಂದು ಅವಘಡ ಸಂಭವಿಸಿತ್ತು ಅದರಿಂದ ಇಲ್ಲೂ ಕೂಡ ಎಚ್ಚೆತ್ತುಕೊಳ್ಳಲಾಗಿದೆ. ಸೊ ನಿನ್ನೆ ಒಂದು ಟಿಟಿಡಿ ಆಡಳಿತ ಮಂಡಳಿಯಿಂದ ಒಂದು ಪೊಲೀಸರ ಜೊತೆ ಸಭೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಹೀಗಾಗಿ ಕ್ಯೂ ಸಿಸ್ಟಮ್ ಅನ್ನ ಮಾಡಿದ್ದಾರೆ, 4 ಕ್ಯೂ ಸಿಸ್ಟಮ್ ಅನ್ನ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಆ ಕಡೆ ಎಲ್ಲ ಕಡೆಗಳಲ್ಲೂ ಒಂದು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಒಂದು ಅನಾಹುತಗಳು ಸಂಭವಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಇನ್ನು ವೈಕುಂಠ ಏಕಾದಶಿ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು. ಒಂದು ರೀತಿಯಾದಂತಹ ಒಂದು ಹಬ್ಬದ ರೀತಿಯಲ್ಲಿನೇ ಇದನ್ನ ಆಚರಣೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಇಡೀ ಅಂದ್ರೆ ಏಕಾದಶಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಏಕಾದಶಿ ಇದು ವೈಕುಂಠ ಏಕಾದಶಿ. ಹೀಗಾಗಿ ಇಂದು ಭಕ್ತರು ಅನೇಕರು ಉಪವಾಸ ವ್ರತವನ್ನ ಮಾಡಿ ದೇವರ ದರ್ಶನವನ್ನ ಮಾಡಿ ಆ ಒಂದು ಪುನೀತರಾಗೋದಕ್ಕೋಸ್ಕರ ಇಲ್ಲಿ ಗೋವಿಂದನ ದರ್ಶನಕ್ಕೆ ಬರ್ತಿರುವಂತದ್ದು. ಒಟ್ಟಿನಲ್ಲಿ ಏನು ಟಿಟಿಡಿಯಲ್ಲಿ ರಾತ್ರಿ 11:40 ಒಂದು ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಎಲ್ಲಾ ರೀತಿಯಾದಂತಹ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ಇಲ್ಲಿ ವಹಿಸಲಾಗಿದೆ. ಶರ್ಮಿತಾ, ಹಂಸ ಬರ್ತಾ ಪ್ರಸಾದ ತರದ್ ಮರಿಬೇಡಿ. ಸೀದಾ ಈಗ ಹಾಸನ ಭಾಗಕ್ಕೆ ಹೋಗೋಣ. ಹಾಸನದಲ್ಲಿ ಬಸ್ ಟಿಕೆಟ್ ದರ ಏರಿಕೆ ಕುರಿತಂತೆ ಶಾಸಕರ ಆಕ್ರೋಶ ವ್ಯಕ್ತಪಡಿಸಿ ಇವತ್ತೇನೋ ಪ್ರತಿಭಟನೆ ಮಾಡ್ತಿದ್ದಾರೆ. ಕೃಷ್ಣಮೂರ್ತಿ, ಎಷ್ಟು ಗಂಟೆಗೆ ಪ್ರತಿಭಟನೆ ಇದೆ? ಎಷ್ಟು ಜನ ಸೇರ್ಬೋದು? ವತಿಯಿಂದ ನೂರಾರು ಜನ ಕಾರ್ಯಕರ್ತರು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದಾರೆ. ಸುಮಾರು 11:30 ಸಂದರ್ಭಕ್ಕೆ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಪ್ರತಿಭಟನೆಯ ಮೆರವಣಿಗೆ ಕೂಡ ನಡೆಯುತ್ತೆ. ಸುಮಾರು 100 ಜನ ಜೆಡಿಎಸ್ ನ ಕಾರ್ಯಕರ್ತರು ಮತ್ತು ಇನ್ನಿತರ ಸಾರ್ವಜನಿಕರನ್ನ ಸೇರಿಸಿಕೊಂಡು ಹಾಸನ ಶಾಸಕ ಸ್ವರೂಪ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ 4 ಜನ ಜೆಡಿಎಸ್ ನ ಶಾಸಕರಿದ್ದಾರೆ. ಇವರು ಎಲ್ಲರೂ ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ ಎಂಬುದನ್ನ ಈಗಾಗಲೇ ಸ್ವರೂಪ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇದಲ್ಲದೆ ಜಿಲ್ಲೆಯಲ್ಲಿರ್ತಕ್ಕಂತಹ ಪಕ್ಷದ ಎಲ್ಲಾ ಪದಾಧಿಕಾರಿಗಳು ಮತ್ತು ಮುಖಂಡರುಗಳು, ನಾಯಕರುಗಳು ಮತ್ತು ಎಲ್ಲರನ್ನು ಒಳಗೊಂಡಂತೆ ಇವತ್ತು ಪ್ರತಿಭಟನೆ ಕೂಡ ನಡೆಯಲಿದೆ. ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಚರ್ಚೆ ಆಗದಿರ್ತಕ್ಕಂಥ ಏನು ಶಕ್ತಿ ಯೋಜನೆ ಮೂಲಕವಾಗಿ ಮಹಿಳೆಯರಿಗೆ ಒಂದ್ ಕಡೆ ಉಚಿತ ಪ್ರಯಾಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇನ್ನೊಂದು ಕಡೆ ಪುರುಷರೇ ಪ್ರಯಾಣ ಮಾಡುವಂತ ಬಸ್ ಗಳಲ್ಲಿ ಈಗಾಗಲೇ ದರವನ್ನ ಏರಿಕೆ ಮಾಡೋದ್ರಿಂದ ಪ್ರತಿಭಟನೆ ಕೂಡ ರಾಜ್ಯಾದ್ಯಂತ ನಡೆದಿದೆ. ಇಂದು ಕೂಡ ಹಾಸನದಲ್ಲಿ ಜೆಡಿಎಸ್ ಕೂಡ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ಮನವಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ. ಶರ್ಮಿತಾ, ಫೈನ್. ಸೀದಾ ಬೀದರ್ ಭಾಗಕ್ಕೆ ಹೋಗೋಣ. ಇವತ್ತು ಜನತಾ ದರ್ಶನ ಇದೆ. ಅಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಏನೆಲ್ಲ ಅಹವಾಲಿದೆ? ದುರ್ಗಪ್ಪ, ಸಚಿವರ ನೇತೃತ್ವದಲ್ಲಿ ಜನತಾ ದರ್ಶನ ಇದೆ, ಎಷ್ಟು ಗಂಟೆಯಿಂದ ಆರಂಭ ಆಗುತ್ತೆ? ಶರ್ಮಿತಾ, ಏನು ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಒಂದಾಗಿರತಕ್ಕಂಥ ಜನತಾ ದರ್ಶನ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬಾತಂಬ್ರ ಗ್ರಾಮದಲ್ಲಿ ಈ ಒಂದು ಜನತಾ ದರ್ಶನ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ನಡೀತಾ ಇದೆ. ಈ ಒಂದು 11 ಗಂಟೆಗೆ ನಡೀತಕ್ಕಂಥ ಜನತಾ ದರ್ಶನದಲ್ಲಿ ಈಗಾಗಲೇ ಏನು ಸಾರ್ವಜನಿಕರ ಕುಂದುಕೊರತೆಗಳಾಗಿರಬಹುದು, ಅಹವಾಲುಗಳನ್ನ ಸ್ವೀಕರಿಸಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ ಅಲ್ಲೇ ಬೃಹತ್ ವೇದಿಕೆಯನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮತ್ತೆ ಏನು ಜನತಾ ದರ್ಶನ ಆರಂಭಕ್ಕೂ ಮುನ್ನ ಏನು ತಾಲೂಕಾ ಕಚೇರಿ, ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲ ಭೂ ದಾಖಲೆಗಳನ್ನ ಡಿಜಿಟಲೀಕರಣ ಮಾಡತಕ್ಕಂತ ಭೂ ಸುರಕ್ಷಾ ಈ ಖಜಾನೆ ಯೋಜನೆಗೆ ಏನು ಬಾಲ್ಕಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆ ಮಾಡಿದಾರಲ್ಲ. ಇದಾದ ಬಳಿಕ ಏನು 11 ಗಂಟೆಗೆ ಜನತಾ ದರ್ಶನ ಕಾರ್ಯಕ್ರಮ ನಡೆಯುತ್ತೆ. ಆ ಒಂದು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳು ಮತ್ತೆ ಸಾರ್ವಜನಿಕರಿಂದ ಅಹವಾಲನ್ನು ಸ್ವೀಕರಿಸಿ ಏನು ಸ್ಥಳದಲ್ಲಿಯೇ ಅವರಿಗೆ ಪರಿಹಾರ ನೀಡತಕ್ಕಂತ ಕೆಲಸವನ್ನ ಮಾಡಲಿದ್ದಾರೆ. ಮತ್ತು ಫೈನ್. ಸೀದಾ ಮೈಸೂರು ಭಾಗಕ್ಕೆ ಹೋಗೋಣ. ಇದು ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ಸುದ್ದಿ. ಮೈಸೂರಲ್ಲಿ ಇವತ್ತೊಂದು ಮೇಜರ್ ಡೆವಲಪ್ಮೆಂಟ್ ನಡೀತಾ ಇದೆ. ಆನಂದ, ಮೈಸೂರಿನಲ್ಲಿ ನಡೀತಿರುವಂತಹ ಮೇಜರ್ ಡೆವಲಪ್ಮೆಂಟ್ ಏನಿವತ್ತು? ಶರ್ಮಿತಾ, ಹೌದು. ಏನು ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಏನಿದ್ದಾರೆ, ಇಂದಿನಿಂದ ಅವರ ಪ್ರತಿಷ್ಠಾನದಲ್ಲಿ 2 ದಿನಗಳ ಕಾಲ
ಅಂದರೆ ಅಯೋಧ್ಯೆಯಲ್ಲಿ ಶ್ರೀ ರಾಮಲಲ್ಲ ಮೂರ್ತಿಯನ್ನು ಕೆತ್ತಲಿಕ್ಕೆ ಬಳಸಿದಂತಹ ಉಳಿ ಸುತ್ತಿಗೆಗಳೇನಿದೆ ಇವೆಲ್ಲದರ ಪ್ರದರ್ಶನವನ್ನು ಸಹ ಅಲ್ಲಿ ಮಾಡಲಾಗ್ತಿದೆ. ಅಲ್ಲದೆ ಏನು ಕೃಷ್ಣ ಏಕಶಿಲೆಯಲ್ಲಿ ನಿರ್ಮಿಸಿದಂತಹ ವಿಷ್ಣು ಮೂರ್ತಿಯನ್ನು ಸಹ ಜನರ ಪ್ರದರ್ಶನಕ್ಕಾಗಿ ಇದೆ ಮೊಟ್ಟ ಮೊದಲ ಬಾರಿಗೆ ಇಡಲಾಗಿರುವಂಥದ್ದು. ಜೊತೆಗೆ ಏನು ಇಡೀ ದೇಶವೇ ಮೆಚ್ಚಿದಂತಹ ಅಯೋಧ್ಯೆಯಲ್ಲಿ ರಾಮಲಲ್ಲ ಮೂರ್ತಿಯನ್ನು ಕೆತ್ತಿದಂತಹ ಅರುಣ್ ಯೋಗಿರಾಜ್ ಇದ್ದಾರೆ. ಅವರು ಮೂರ್ತಿಯನ್ನು ಕೆತ್ತಲಿಕ್ಕೆ ಬಳಸಿದಂತಹ ಏನು ಸುತ್ತಿಗೆಗಳು ಉಳಿಗಳಿದ್ದಾವೆ ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಲಿದ್ದಾರೆ. ಇವೆಲ್ಲವನ್ನು ಸಹ ಜನರು ನೋಡಿಕೊಂಡು ಯಾವ ಅಯೋಧ್ಯ ರಾಮ ಮೂರ್ತಿಯನ್ನು ಕಣ್ತುಂಬಿಕೊಂಡಿದ್ರು ಅದ ಕೆತ್ತಲಿಕ್ಕೆ ಬಳಸಿದಂತಹ ಪ್ರತಿಯೊಂದು ವಸ್ತುಗಳನ್ನು ಸಹ ಇಂದಿನಿಂದ 12ನೇ ತಾರೀಕಿನವರೆಗೂ ಕೂಡ ಜನರು ನೋಡಲಿಕ್ಕೆ ಸಿಗುತ್ತೆ. ಅಂದರೆ ಏನು ದೇವರನ್ನು ನೋಡಿ ಪುನೀತರಾಗಿದ್ರು, ಈಗ ದೇವರನ್ನು ಕೆತ್ತಲಿಕ್ಕೆ ಬಳಸಿದಂತಹ ವಸ್ತುಗಳನ್ನು ಸಹ ನೋಡಿ ಜನರು ಪುನೀತರಾಗಬಹುದು ಶರ್ಮಿತಾ. ಅಲ್ಲದೆ ಮೈಸೂರಿಗೆ ಇಂದು ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯನವರು ಆಗಮಿಸ್ತಾರೆ. ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಅವರ ಬಾಲ್ಯ ಸ್ನೇಹಿತರಾದ ನರಸಿಂಹರಾವ್ ಏನಿದ್ದಾರೆ ಅವರು ನಿರ್ಮಿಸಿರುವಂತಹ ಒಂದು ಪ್ಯಾಲೇಸ್ನ ಉದ್ಘಾಟನೆಯನ್ನು ಸಹ ಮಾಡಲಿದ್ದಾರೆ ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೂ ಕ್ವಿಕ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ.